ಬ್ಯಾಂಗ್ಳೂರಿಂದ ಕಸ್ಟಮರ್ ಫೋನ್ ಮಾಡಿ ಸರ್ ಫಿಶ್ ಕಳ್ಸೋಕ್ಕಾಗುತ್ತಾ ಅಂತೇಳಿ ಕೇಳಿದರು. ಬ್ಯಾಂಗ್ಳೂರು ತನಕ ರೀಚ್ ಆಗಿದೆ ಅಂತ ಹೇಳಿದ್ರೆ ವೀಡಿಯೋ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರಿನ ಜಾಲಹಳ್ಳಿ ಕ್ರಾಸಿಂದ ಕಸ್ಟಮರ್ ಫೋನ್ ಮಾಡಿದರು, ಸರ್ ನನಗೆ ಫಿಶ್ ಬೇಕು ಕಳಿಸ್ಕೊಡಿ ಅಂತೇಳಿ. ಯಾವ ಫಿಶ್ ಅಂತ ಕೇಳಿಬಿಟ್ಟು ಲೈವ್ ತೂಕ ಮಾಡಿ ಅವ್ರಿಗೊಂದು ವೀಡಿಯೋ ವಾಟ್ಸಪ್ ಮಾಡಿಬಿಟ್ಟು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿ ಸಿ ಫಿಶ್ ಮನೋಜ್ ಚಿಕ್ಕಮಗಳೂರು. ಬ್ಯಾಂಗ್ಳೂರಿಂದ ಫೋನ್ ಮಾಡಿ ನಮಗೆ ಫಿಶ್ ಬೇಕು ಅಂತ ಕೇಳಿದಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಹಾಸನಿಗೊಂದು ಫಿಶ್ ಕಳಿಸ್ಕೊಟ್ಟಿದ್ದೆ. ಅವ್ರದ್ದು ರಿವ್ಯೂನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಒಳ್ಳೆ ಫಿಶ್ ಕಳಿಸ್ಕೊಟ್ಟಿರ ಅಂತೇಳಿ ಹೇಳಿದರು. ಅದೇ ಥರ ಈ ಕಸ್ಟಮರಿಗೂ ಅಷ್ಟೇ ಗ್ಲಾಸ್ ಕರ್ಪು ಮತ್ತು ಬಾಂಗಡೆ ಅವರಿಗೆ ಕಟ್ ಮಾಡಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಬಸ್ಸಿಗೆ ಹಾಕೋ ತನಕ ಫುಲ್ ವೀಡಿಯೋ ಇದರಲ್ಲಿದೆ. ವೀಡಿಯೋ ಅಂತೂ ಲೆಂತ್ ಇರುತ್ತೆ, ಓಕೆನಾ? ಪೂರ್ತಿ ವೀಡಿಯೋ ನೋಡಿ, ಆವಾಗ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದು ಗ್ಲಾಸ್ ಕರ್ಪು, ಇದನ್ನು ಸ್ಲೈಸ್ ಪೀಸ್ ಕೇಳಿದ್ರು, ರೌಂಡ್ ಪೀಸು. ಫಸ್ಟ್ ಅವ್ರು ಗೌರಿ ಕೇಳಿದ್ರು, ಬಟ್ ಗೌರಿ ಎಲ್ಲ ತುಂಬ ಮೊಟ್ಟೆ ಜಾಸ್ತಿ ಇದ್ದ ಕಾರಣಕ್ಕೋಸ್ಕರ ನಾನು ಗ್ಲಾಸ್ ಕರ್ಪ್ ಸಜೆಸ್ಟ್ ಮಾಡಿದೆ. ಗ್ಲಾಸ್ ಕರ್ಪ್ ಅಷ್ಟು ತುಂಬ ಒಳ್ಳೆ ಮೀನು, ಚೆನ್ನಾಗಿರುತ್ತೆ, ಮುಳ್ಳು ಕಮ್ಮಿ. ಗ್ಲಾಸ್ ಕರ್ಪ್ ಫಿಶ್ನ ಸ್ಲೈಸ್ ಮಾಡಿಬಿಟ್ಟು ಅದಾದಮೇಲೆ ಬಾಂಗಡೆ ಫಿಶ್ನ ಕ್ಲೀನ್ ಮಾಡೋಣ ಅಂತ ಹೋದೆ. ಅಷ್ಟು ಬೇಗ ನಮ್ಮ ಮುಜ್ಜು ಬಂದುಬಿಟ್ಟು ನಾನು ಕ್ಲೀನ್ ಮಾಡ್ತೀನಿ ಕೊಡೋಣ ಅಂತ ತಿಳಿಸ್ಕೊಂಡು ಕ್ಲೀನ್ ಮಾಡ್ದೆ. ಅವನು ಅಷ್ಟೇ ಒಳ್ಳೆ ಕ್ಲೀನರೇ. ಅದಾದಮೇಲೆ ನಮ್ಮ ಚಿಕ್ಕಮಗಳೂರು ಕ್ಲೀನು ನಾನು ಬೇರೆ ಎಲ್ಲೂ ಡಿಸ್ಟಿಕಲ್ಲಿ ನೋಡಿಲ್ಲ, ತುಂಬ ನೀಟ್ ಆ್ಯಂಡ್ ಫಾಸ್ಟ್ ಇರುತ್ತೆ ಕ್ಲೀನು. ಅದಾದಮೇಲೆ ಬಂಗಡೆನೂ ಕ್ಲೀನ್ ಮಾಡಾದಮೇಲೆ ಇದೆರಡನ್ನೂ ಕ್ಲೀನಾಗಿ ವಾಶ್ ಮಾಡಿ, ಮತ್ತು ಅದರಲ್ಲಿ ಯಾವುದೇ ರೀತಿಯಾದ ಒಂದು ಆ ಬ್ಲ್ಯಾಕ್ ಬರುತ್ತೆ ಹೊಟ್ಟೆ ಒಳಗೆಲ್ಲ, ಅದೆಲ್ಲ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿ ನೋಡಿ. ಗ್ಲಾಸ್ ಕರ್ಪಲ್ಲಿ ಯಾವುದೇ ರೀತಿಯಾದ ಬ್ಲಡ್ ಏನೂ ಇರೋಲ್ಲ, ಪೂರ್ತಿ ಕ್ಲೀನ್ ಮಾಡಾದಮೇಲೆ ನೀಟಾಗಿ ಪ್ಯಾಕಿಂಗ್ ಶುರು ಮಾಡಿದ್ವಿ. ಎಲ್ಲ ಕವರಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ, ಅದಾದಮೇಲೆ ನಮ್ಮದು ಐಸ್ ಬಾಕ್ಸ್ ಇರುತ್ತೆ, ಆ ಐಸ್ ಬಾಕ್ಸಿಗೆ ನೀಟಾಗಿ ಐಸ್ ಹಾಕಿ ಪ್ಯಾಕ್ ಮಾಡ್ತೀವಿ. ನೋಡಿ, ಇದು ಪ್ಯಾಕಿಂಗ್ ವಿಡಿಯೋ. ಈ ಐಸ್ ಬಾಕ್ಸಿಗೆ ನೀಟಾಗಿ ಫಿಶ್ನ ಇಟ್ಟು ಕ್ಲೀನಾಗಿ ಜೋಡಿಸಿದ ಮೇಲೆ ಮೇಲ್ಗಡೆ ಐಸ್ ಹಾಕಬೇಕು. ನೀವು ಐಸ್ ಹಾಕಿ ಇದನ್ನು ಟೇಪ್ ಹೊಡೆದು ನೀವು ಹಾಗೆ ಇಟ್ಟರೆ 2 ದಿನ ಇಡ್ಬೋದು, ಐಸು ಕರಗಲ್ಲ, ಮೀನು ಫ್ರೆಶ್ ಇರುತ್ತೆ. ಈ ಥರ ನೀಟಾಗಿ ಐಸ್ ಹಾಕಿ ಪ್ಯಾಕ್ ಮಾಡಿದ ತಕ್ಷಣ ಅದಾದಮೇಲೆ ಕ್ಯಾಪ್ ಹಾಕಿ ಮುಚ್ಚಿ ಕ್ಲೀನಾಗಿ ಟೇಪ್ ಹೊಡಿಬೇಕು. ನೀಟಾಗಿ ಟೇಪ್ ಫಿನಿಶ್ ಮಾಡಿ, ನಿಮಗೆ ಒಂದು ಸಣ್ಣ ಹೋಲ್ ಇರಬಾರ್ದು ಬಾಕ್ಸಲ್ಲಿ. ಹೋಲ್ ಇದ್ದರೆ ನೀರು ಲೀಕೇಜ್ ಆಗುತ್ತೆ, ಪ್ಲಸ್ ಅದಾದಮೇಲೆ ಕೋಲ್ಡ್ ಇರಲ್ಲ. ಈ ಥರ ನೀಟಾಗಿ ಪ್ಯಾಕ್ ಆದ ತಕ್ಷಣ ಅದರಲ್ಲಿ ಮೇಲ್ಗಡೆ ನನ್ನ ಹೆಸರು, ಫೋನ್ ನಂಬರ್ ಬರೆದು, ಆಮೇಲೆ ಬ್ಯಾಂಗ್ಳೂರು ಮೆಜೆಸ್ಟಿಕ್ ಅಂತೇಳಿ ಬರೆದ್ಬಿಟ್ಟು ಸೀದಾ ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿ ಹೋದ ತಕ್ಷಣ ಬಸ್ ರೆಡಿಯಾಗಿ ನಿಂತಿತ್ತು. ತೊಗೊಂಡೋಗಿ ಡ್ರೈವರ್ ಪಕ್ಕನೇ ಇಟ್ಬಿಟ್ಟೆ, ಸರ್ ಸೀಟ್ ಪೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ ಕೇಳಿದೆ. ಅವ್ರು ಕರೆಕ್ಟಾಗಿ 4 ಗಂಟೆಗೆ ರೀಚ್ ಆಗುತ್ತೆ ಸರ್ ಅಂತ ಹೇಳಿದರು. ನಿಮಗೂ ಫಿಶ್ ಏನಾರು ಬೇಕಂದರೆ ಕಾಲ್ ಮಾಡಿ, ಇಲ್ಲಾಂದರೆ DM ಮಾಡಿ. ನಂಬರು ವೀಡಿಯೋದಲ್ಲೇ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.